ಅದನ್ನ ಶಾಸಕರಲ್ಲಿ ಒಂದು ಮನವಿ ಮಾಡ್ತೀನಿ. ಬಿಜೆಪಿ ಅವ್ರು ಹೇಳ್ತಾ ಇದ್ರು MLA ಗಳನ್ನ ಕಡೆಗಣಿಸ್ತಾ ಇದ್ದಾರೆ, ಅವ್ರು ಕೊಡುವ ಲೆಟರ್ಗಳಿಗೆ ಪ್ರೋತ್ಸಾಹ. ಆದಿನಾರಾಯಣ ಅವರು ಒಬ್ಬೊಬ್ರು ದಿನಕ್ಕೊಂದೊಬ್ಬ ಜೊತೆಗೆ ಸೇರ್ಕೊಂಡ್ರು, ಯಾವ ಲೀಡರ್ ಜೊತೆಗೆ ಹೋಗುದು ಪಾಪ ಅವ್ರು. ಇದ್ರೆ ಬ್ಲಾಕ್ ಕಾಂಗ್ರೆಸ್ ಅಂದ್ರೆ ಇವ್ರದೇನೋ ಒಂದು ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಆಲಂಗೂರು ಶಿವಣ್ಣು ಕೇಳ್ತಾರೆ, ಅವರು JDS ಇಂದ ಇಲ್ಲಿ ಬಂದಿದ್ದು, ಅವರ ಬೇರೆ ಇದು ರಿಸರ್ವೇಶನ್ ಯಾರಾದ್ರೂ SC ಮಾಡಿದಾರೆ ಇವತ್ತುವರೆಗೂ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು 50,000 ಜನ SC ಅವರು ಇದ್ದಾರೆ. ಬಲ್ಜಿಗರ್ ಟೌನ್ ಅಲ್ಲಿ ಒಂದು 10,000 ಜನ ಇದ್ದಾರೆ. ಅವ್ರು ಯಾರಾದ್ರೂ ಮಾಡ್ಲಿ. ಈ ಗಟ್ಟು ಜಾತ್ರೆ ವಿಶಿಷ್ಟತೆ ಅಂದ್ರೆ ಇದು ಒಂದು 60-70 ವರ್ಷದಿಂದ ನಡೀತಕ್ಕಂತ ಒಂದು ಜಾತ್ರೆ. ಇಲ್ಲಿ ಒಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಈ ಜಾತ್ರೆಗೆ. ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ A ಕ್ಲಾಸ್ ಜಾತ್ರೆ ಅಂತಾರೆ ಆಮಣಿ ಜಾತ್ರೆ, ಇದು B ಕ್ಲಾಸ್ ಅಂತ. 50,000ರಿಂದ ಮೇಲ್ಪಟ್ಟಿರ್ತಕ್ಕಂಥ ಜನ ಸೇರಿಸಿದ್ರೆ A ಕ್ಲಾಸ್ ಅಂತಾರೆ. ಅದಕ್ಕೆ ತಹಸೀಲ್ದಾರ್ ಅವರು ಆ A ಕ್ಲಾಸ್ಗೆ 80ರಿಂದ 1 ಲಕ್ಷ ರೂಪಾಯಿ ಹಣ ಕೊಡ್ತಾರೆ. B ಕ್ಲಾಸ್ ಅಂತ ಹೇಳಿದ್ರೆ 20ರಿಂದ 30,000. ಇದನ್ನ ನಾವು ತರ್ಜೆ ಮಾಡಿ ಇವತ್ತು B ಕ್ಲಾಸ್ ಇಂದ A ಕ್ಲಾಸ್ಗೆ ತರ್ಜಮೆ ಮಾಡಿ ನಾವು ತಹಸೀಲ್ದಾರ್ಗೆ ಒಂದು ಕೊಟ್ಟು ರಿಕ್ವಿಜೇಷನ್. ಲಾಸ್ಟ್ ಇಯರ್ ಇಂದ ನಮ್ದು ಈ ಜಾತ್ರೆನೂ A ಕ್ಲಾಸ್ ಅಂತ. A ಕ್ಲಾಸ್ ಅಂದ್ರೆ ಇವಾಗ ನಮಗೂ 80,000 ರೂಪಾಯಿ ಹಣ ಕೊಡ್ತಾರೆ. ಇಲ್ಲಿ ಬರ್ತಕ್ಕಂತ ನಮಗೆ ಒಂದು ಈ ಅಂಗಡಿಗಳದ್ದು ಮತ್ತು ಈ ರಥೋತ್ಸವದ್ದು ಈ ದನಗಳದ್ದು ಒಂದು ಇದು ಕೊಡ್ತಾ ಇದ್ರು ಜನರು. ಇದನ್ನ ಆ ದುಡ್ಡನ್ನ ನಾವು ಎಂಡೋಮೆಂಟ್ ಕಮಿಷನ್ ಕೊಡ್ಬೇಕು. ನಮಗೆ ಇದೊಂದು ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಒಂದಿದೆ. ಇಲ್ಲಿ ನಮಗೊಂದು ಶಾಸಕರಿದ್ದಾರೆ. ನಮಗೆ ಇಲ್ಲಿ ಅಧಿಕೃತವಾಗಿ 10 ವರ್ಷದಿಂದ ಕಮಿಟಿ ಇಲ್ಲ. ಇವತ್ತು ಕಮಿಟಿ ಇಲ್ಲ. ಲಾಸ್ಟ್ 10 ವರ್ಷ ಏನ್ ಕಮಿಟಿ ಮಾಡಿದಾರೆ ಅದೇ ಕಮಿಟಿಗೆ. ನಮ್ದೊಂದು ಸ್ವಲ್ಪ ಹಣ ಇದೆ ಇಲ್ಲಿ ತಾಲೂಕ್ ಆಫೀಸಲ್ಲಿ, ನಮ್ಮ ಇಲ್ಲಿ ಮುಜರಾಯಿ ಇಲಾಖೆಗೆ ಸೇರ್ತದೆ. ನಾವೇನಾದ್ರೂ ಖರ್ಚು ಮಾಡ್ಬೇಕಂದ್ರೆ ಅವ್ರು ಕೊಡ್ಬೇಕಾಗ್ತದೆ. ಇಲ್ಲಿ ಇನ್ನ ಒಂದು ಚೌಲ್ಟ್ರಿ ಬೇಕು. ಈ ಜಾತ್ರೆ ಮುಗಿದ ಮೇಲೆ ಇಲ್ಲಿ ಮತ್ತೆ ಯಾರು ಬರಲ್ಲ. ಇಲ್ಲಿ ಮತ್ತೆ ಶ್ರಾವಣ ಶನಿವಾರದಲ್ಲೊಂದು ಈ ಜಾತ್ರೆಗೆ ಒಂದು 8 ದಿವಸ ನಮಗೆ ಇಲ್ಲಿ ಒಂದು ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಜಾಸ್ತಿ ಇದೆ. ಇನ್ನು ಒಂದು ರಥವನ್ನ ರಿಪೇರಿ ಮಾಡೋದು, ರಥ ನಿಲ್ಲಿಸೋದಕ್ಕೊಂದು ಜಾಗ ಬೇಕು, ಮತ್ತೆ ಆ ಗಾಲಿ ಗೋಪುರ ಅಂತ ಒಂದು ಕಟ್ಟಬೇಕು ಅಂತ, ಮತ್ತೆ ಒಂದು ಛತ್ರ ಬೇಕು. ಇಲ್ಲಿ ನಮ್ಗೆ ಯಾವುದೇ ಒಂದು ಎಂಡೋಮೆಂಟ್ ಕಮಿಷನ್ ಇಂದ ಅರ್ಚಕರಿಗೆ ಏನೋ ಸಂಬಳ ಬರ್ತದೆ. ಇಲ್ಲಿ ಒಂದು ಕ್ಲೀನ್ ಮಾಡಕ್ಕೆಲ್ಲಾನು ಎಲ್ಲ ನಾವೇ ಸ್ವಲ್ಪ ಹಾಕೊಂಡು ಇಲ್ಲಿ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಮ್ಯಾನೇಜ್ಮೆಂಟ್ ನೋಡ್ಕೊಂಡವರು ಮಾಡ್ತಾ ಇದ್ದಾರೆ. ಇದಕ್ಕೆ BR ಕೃಷ್ಣನ್ ಅಂತ ಕಾಡೇನಹಳ್ಳಿ ತಹಸೀಲ್ದಾರ್ ರಿಟೈರ್ಡ್ ಆದ್ಮೇಲೆ ಅವ್ರು ಸ್ವಲ್ಪ ಉಸ್ತುವಾರಿ ತಗೊಂಡು ಇದನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಇದು ಪ್ರತಿ ವರ್ಷದಂತೆ ಈ ವರ್ಷ ಏನು ಜಾತ್ರೆ ನಡೀತಾ ಇದೆ. ಇವತ್ತು ತಹಸೀಲ್ದಾರ್ ಅವರ ಮುಖಂಡತ್ವದಲ್ಲಿ ಈ ರಥೋತ್ಸವಕ್ಕೆ ಅವರು ಒಂದಿಷ್ಟು ದುಡ್ಡು ಅಂತ ಕೊಟ್ಟು ಅದನ್ನ ಪಲ್ಲಕ್ಕಿ ಇಲ್ಲಕ್ಕಿ ಮಾಡ್ತಾರೆ. ನಮ್ಗೆ ಆವಣಿ ತರ ಬೇರೆ ಯಾರು ಕೊಡ್ತಾರೆ ಇನ್ನೊಂದು ಅನ್ನೋದಿಲ್ಲ. ಇಲ್ಲಿ ಓನ್ಲಿ ತಹಸೀಲ್ದಾರ್ ಅವರ ಹಣದಿಂದಾನೇ ತಾಲೂಕು ಆಫೀಸಿಂದ ಬಂದಿರತಕ್ಕಂಥ ಹಣನೇ ಇವತ್ತು ನಾವು ಇಲ್ಲಿ ಖರ್ಚು ಮಾಡೋದು. ಇಲ್ಲಿ ವಿಶಿಷ್ಟವಾಗಿ ರಾಜಕೀಯ ವ್ಯಕ್ತಿಗಳನ್ನ ಜಾಸ್ತಿ ನಾವು ಯಾರನ್ನೂ ಪ್ರೋತ್ಸಾಹ ಮಾಡೋದು. ಬರ್ಬೋದು ಅವ್ರ ಪಾಟಿಗೆ ಅವರು ಏನೋ ಪೂಜೆ ಮಾಡ್ಕೊಳ್ಬಹುದು, ಅವ್ರಿಗೆ ಅಂತ ಏನು ಪ್ರತ್ಯೇಕವಾಗಿ ಕೊಟ್ಟಿಲ್ಲ. ನಾವು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಆಗ್ಲಿ 2-3 ವರ್ಷದಿಂದ ಕೊತ್ತೂರು ಮಂಜು ಅವರು ಹಣನೂ ಕೊಟ್ಟಿದ್ದಾರೆ. ಪುಷ್ಪಲ್ಲಕ್ಕಿಗೂ ಒಂದು ರಥೋತ್ಸವಕ್ಕೂ ಒಂದ್ಸಲಿ ಬಂದು ಹೋಗ್ತಾ ಇದ್ವಿ. ಆದ್ರೆ ನಾನು ಕಂಡಂಗೆ ಲಾಸ್ಟ್ ಇಯರ್ 2-3 ವರ್ಷದಿಂದ ಈ ತರ ನಾಯಕರುಗಳು ಯಾರು ಇರಲಿಲ್ಲ. ಈ ಸಲ ಬಂದಿದ್ದಾರೆ. ಎಲ್ರಿಗೂ ಆ ದೇವರು ವೆಂಕಟರಮಣ ಸ್ವಾಮಿ ಆಶೀರ್ವಾದ ಇರ್ಲಿ, ಇದನ್ನ ಮೇಲಕ್ಕೆ ಹೋಗ್ಬೇಕು ಅಂತ. ಅದ್ರ ಸಲುವಾಗಿ ನಾವು ಪ್ರತಿ ವರ್ಷದಿಂದ ಈ ವರ್ಷ ಬರ್ತೀವಿ. ಅದನ್ನ ಮುಗಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಸುಗಮವಾಗಿ ನಡೀಲಿ ಅಂತ ಆ ದೇವರಲ್ಲಿ ಎಲ್ರಿಗೂ ಬಯಸ್ತೀವಿ. ಆದ್ರೆ ಮುಖ್ಯವಾಗಿ MLA ಅವರು ತಹಸೀಲ್ದಾರ್ ಹತ್ರ ಮಾತಾಡಿ DC ಹತ್ರ ಮಾತಾಡಿ ಖುದ್ದಾಗಿ ಒಂದು ಕಮಿಟಿ ಮಾಡಿದ್ರೆ ಆ ಕಮಿಟಿಯಿಂದ ಹಣ ಬಿಡುಗಡೆ ಮಾಡ್ಕೊಳ್ಳಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಕಮಿಟಿ ಇದ್ರೇನ ಆಗುದು. 10 ವರ್ಷದಿಂದ ಒಂದು ಪತ್ರ ಇಲ್ಲ ತಹಸೀಲ್ದಾರ್ ಅವ್ರಿಗೆ, ಏನೋ ಈ ಹಣ ಏನಾಗಿದೆ. ಇಲ್ಲಿ ನಮ್ಗೆ DTC ಇರ್ತಾರೆ, ಬರ್ತಾರೆ, ಜಾತ್ರೆ ಮುಗಿದ್ಮೇಲೆ ಹಣನ ಒಂದು ಹುಂಡಿಯನ್ನ ಓಪನ್ ಮಾಡಿ ಎಲ್ಲರ ಮುಖಂಡತ್ವದಲ್ಲಿ ತಗೊಂಡೋಗಿ ಅವ್ರು ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲೊಂದು ಕಮಿಟಿ ಇದ್ರೆ ಏನಾದ್ರೂ ಮುಂದಕ್ಕೆ ಪ್ರೋಸೆಸ್ ಆಗುತ್ತೆ. ಕಮಿಟಿನೇ ಇಲ್ಲ. ಅದನ್ನ ಶಾಸಕರಲ್ಲಿ ಒಂದು ಮನವಿ ಮಾಡ್ತೀನಿ. ಅವರು ತಹಸೀಲ್ದಾರ್ನು ಮತ್ತು DC ಯನ್ನ ಕನ್ವೀನಿಯನ್ಸ್ ಮಾಡಿ ಪ್ರತ್ಯೇಕವಾಗಿ ಇಮಿಡಿಯೇಟ್ ಆಗಿ ಒಂದು ಕಮಿಟಿ ಮಾಡಿದ್ರೆ ಇಲ್ಲಿ ನೀರಿನ ಸಮಸ್ಯೆ ಇರ್ಬೋದು, ಈ ಜಾತ್ರೆ ನಡೆದಾಗ ಇನ್ನೊಂದು ಇರ್ಬೋದು. ಬೇರೆ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಉಸ್ತುವಾರಿ ಇವಾಗ ಇರ್ತದೆ, ಆ ಕಮಿಟಿಗೆ ಅಪ್ರೂವಲ್ ಬರಲ್ಲ. ಕಮಿಟಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಕಮಿಟಿಗೆ ಅಪ್ರೂವಲ್ ಬರಕ್ಕಾಗಲ್ಲ, ಬೇರೆ ಎಲ್ಲ ಅಂದ್ರೆ ಇಲ್ಲ. ಅದನ್ನು ಖುದ್ದಾಗಿ MLA ಅವರು ಪರಿಶೀಲನೆ ಮಾಡಿ ಇದೊಂದು ಮಾಡ್ಬೇಕು ಅಂತ. ಮತ್ತೆ ಈ ಜಾತ್ರೆ ನಮ್ಮ ಸುತ್ತಮುತ್ತ ಒಂದು 45 ಹಳ್ಳಿಗಳಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಇದು 2ನೇ ಜಾತ್ರೆ. ಆಮಣಿ ಬಿಟ್ರೆ ನೆಕ್ಸ್ಟ್ ದೊಡ್ಡ ಜಾತ್ರೆ ಅಂತ ಇದೆ. ಅದರಿಂದ ಆ ದೇವರು ಒಳ್ಳೆ ಮಳೆ ಬರ್ಲಿ, ಎಲ್ರಿಗೂ ಆಶೀರ್ವಾದ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಆ ವೆಂಕಟರಮಣ ಸ್ವಾಮಿಯಲ್ಲಿ ಇದು ಪ್ರಾರ್ಥನೆ.
ಸರ್ಕಾರ ಇದೆಯಾ ಮಾಡ್ಕೊಂಡು ಸರ್ಕಾರ ಇದ್ರೇನು ಅದು MLA ಅವರು ತಗೋಬೇಕಾಗಿದೆ. ಇವಾಗ ನಿನ್ನೆ ಅಲ್ಲ ಮೊನ್ನೆ ನೀವು ಟಿವಿ ಮಾಧ್ಯಮದಲ್ಲಿ ನೋಡಿದ್ರು, ಬಿಜೆಪಿ ಅವರು ಹೇಳ್ತಾ ಇದ್ರು MLA ಗಳನ್ನ ಕಡೆಗಣಿಸ್ತಾ ಇದ್ದಾರೆ, ಅವ್ರು ಕೊಡುವ ಲೆಟರ್ಗಳಿಗೆ ಪ್ರೋತ್ಸಾಹ ಇಲ್ಲ ಅಂತ. ನಿನ್ನೆ ಮೊನ್ನೆ ಎಲ್ಲ ನೀವೆಲ್ಲ ಟಿವಿಗಳಲ್ಲಿ ನೋಡಿರ್ಬೋದು. ಬಿಜೆಪಿ ಅವ್ರು ಬಾಯ್ಕಾಟೆ ಮಾಡಿದ್ರು. MLA ಬಂದು ಇಲ್ಲಿ JDS ನವ್ರು ಇರೋದು, JDS MLA ಮಾಡ್ಬೇಕು. ನಮ್ಗೆ ಇಲ್ಲಿ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಸೋತೋಗಿದ್ದಾರೆ. ಕಾಂಗ್ರೆಸ್ನವ್ರು ಸೋತಿದ್ದಾರೆ, ಒಂದು ಬ್ಲಾಕ್ನವ್ರದ್ದು ಇಲ್ಲ ಇಲ್ಲಿ. ಆ ಬ್ಲಾಕ್ ಇರ್ತಕ್ಕಂಥವ್ರು ಪಾಪ ಅವ್ರ ಕೈಲಿ ಒಬ್ಬರ ಕೈಯಲ್ಲಿ ಅಮಾನುಲ್ಲಾ ಕೈಲಿ ಆಗಲ್ಲ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಒಮ್ಮತವಾಗಿ ಎಲ್ಲಿ ಮಾಡೋದು ಇವರೆಲ್ಲ ಸೇರಿಲ್ಲ. ಮಾಡ್ಬೋದಲ್ಲ ಆದಿನಾರಾಯಣ ಅವರು ಒಬ್ಬೊಬ್ರು ದಿನಕ್ಕೊಂದೊಬ್ಬ ಜೊತೆಗೆ ಸೇರ್ಕೊಂಡ್ರು. ಯಾವ ಲೀಡರ್ ಜೊತೆಗೆ ಹೋಗುದು ಪಾಪ ಅವ್ರ? ಒಂದೊಂದ್ ದಿವ್ಸಕ್ಕೆ ಒಬ್ಬೊಬ್ರ ಜೊತೆಗೆ ಹೋಗ್ತಾ ಇರ್ತಾರೆ. ಇಷ್ಟು ದಿವಸ ನೀಲಕಂಠೇಗೌಡರು ಇದ್ರು, ಇವಾಗ ಇನ್ನೊಂದು ಟ್ರೂಪ್ ಬರ್ಲಿ. ದೇವ್ರ ಅವ್ರಿಗೂ ಒಳ್ಳೇದ್ ಮಾಡ್ಲಿ, ಆಶೀರ್ವಾದ ಮಾಡ್ಲಿ. ಕಾಂಗ್ರೆಸ್ ಅಲ್ಲಿ ಎಲ್ಲಾ ಕಡೆನೂ ಇದೆ. ಇವಾಗ ರಾಜ್ಯ ಮಟ್ಟದಲ್ಲಿ ಗುಂಪುಗಾರಿಕೆ ಇಲ್ವಾ? DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಗುಂಪು ಅದ್ರ 3ರಷ್ಟು ಇದೆ ಇಲ್ಲಿ. ಅದ್ರಲ್ಲಿ ತಪ್ಪೇನಿದೆ ಹೇಳೋದ್ರಲ್ಲೇ ಇದೆ? ಇಲ್ಲ ಸರ್, ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂದ್ರೆ ಇಲ್ಲಿ ನೆಲೆಸಿ ತಾಲೂಕಿನ ಕಷ್ಟ ಸುಖ ಉಪಯೋಗಿಸ್ತಕ್ಕಂಥವ್ರು 24 ಗಂಟೆ ಇಲ್ಲಿರ್ಬೇಕು. ನಾನು ಬೆಂಗಳೂರಲ್ಲಿ ಒಂದು ಉದ್ಯಮಿಯಾಗಿ ಒಂದು ಫ್ಯಾಕ್ಟರಿ ನಡೆಸಿ ಇಲ್ಲಿ ನಾನು ಆಕಾಂಕ್ಷಿ ಅಲ್ಲ. ಯಾರಾದ್ರೂ ಒಳ್ಳೆಯವ್ರು ಮಾಡಿದ್ರೆ ನನ್ಗೆ ಪ್ರೋತ್ಸಾಹ ಅವ್ರಿಗಿರ್ತಾರೆ. ಸರ್, ಇಲ್ಲಿ ರೆಕಮೆಂಡ್ ನಾವ್ ಹೆಂಗ್ ಮಾಡೋದು? ಸೀನಿಯರ್ಸ್ 16 ಜನ ಇದ್ದಾರೆ, ಯಾರನ್ನ ಮಾಡೋದು? ನಮ್ಮ ಅಭಿಪ್ರಾಯದಲ್ಲಿ ಪಕ್ಷ ತರದು ಬಂದಿರತಕ್ಕಂಥವ್ರೆಲ್ಲ ಆಸ್ಪಿರೆಂಟ್ಸ್ ಆಗ್ಬಿಟ್ಟವ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ಬಿಟ್ಟು. ಮೂಲತಃ ಇಲ್ಲ, ನಾನು ಹೇಳಿದ್ನಲ್ಲ, ನಾನು ಬೆಂಗಳೂರಲ್ಲಿ ಇದ್ದೀವಿ, ನಂದೊಂದು ಉದ್ದಿಮೆ ಇದೆ, ನಾನು ಅದನ್ನ ನೋಡ್ಕೋಬೇಕು. ನಾನ್ ಇಲ್ಲಿ ಮುಳುಬಾಗ್ಲಲ್ಲಿ ಪ್ರತಿ ದಿವಸ ಜನರಿಗೆ ಸಿಕ್ಕಂಗಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಂದ್ರೆ ಇವ್ರೇನೋ ಒಂದು ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಮೇನ್ ರೋಡ್, ತಿರುಪತಿಗೆ ಹೋಗೋರೆಲ್ಲ ಈ ರೋಡಲ್ಲಿ ನಿಲ್ಲಿಸಿ ಒಂದು IBಗೆ ಬರ್ತಾರೆ. ನಮ್ಮ ಕಾರ್ಯಕರ್ತರು ಯಾರಾದ್ರೂ ತೀರೋದ್ರೆ ಅವ್ರ ಮನೆಗಳಿಗೆ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು, ಕಷ್ಟ ಸುಖ ಅಂದ್ರೆ ಮಾತಾಡ್ಬೇಕು, ಅದನ್ನ ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ಅದೆಲ್ಲ ನಿಭಾಯಿಸ್ತಕ್ಕಂಥವ್ರು ಯಾರಾದ್ರೂ ತಗೊಂಡ್ರೆ ನಾನು ಬೆಂಬಲ ಅವ್ರಿಗಿರ್ತದೆ. ಬಟ್ ನಾನಂತೂ ಹಾಸ್ಪಿಟಲ್ ಅಲ್ಲ. ಸರ್, ಇಲ್ಲಿ ಇವಾಗ ನೀಲಕಂಠೇಗೌಡ ಅಧ್ಯಕ್ಷರಾಗಿದ್ರು, ಅವ್ರು 24/7/4 ಅಂತ ಕೆಲಸ ಮಾಡ್ತಾ ಇದ್ರು. ಆ ತರ ಕೆಲಸ ಮಾಡುವ ನಾಯಕತ್ವ ಇಲ್ಲಿ ಯಾರು ನಮ್ಗೆ ಕಾಣಿಸ್ತಾ ಇಲ್ಲ. ಮುಳುಬಾಗಲ್ ಇದಾರೆ 20 ಜನ ಕೇಳ್ತಾವ್ರೆ. ಇವಾಗ ಆಲಂಗೂರು ಶಿವಣ್ಣ ಕೇಳ್ತಾರೆ. ಅವರು JDS ಇಂದ ಇಲ್ಲಿ ಬಂದಿದ್ದು, ಅವ್ರ ಕಾಂಗ್ರೆಸ್ ಬಂದು ಇನ್ನ ಕೆಲವೇ ದಿವಸ ಇದೆ. ಇಲ್ಲಿ ಕಾಂಗ್ರೆಸ್ನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಹೆಂಗಿದೆ ಏನು ಅನ್ನೋ ಅವ್ರು ತಿಳ್ಕೊಳಕ್ಕೆ ಇನ್ನೊಂದು 6 ತಿಂಗಳಾಗ್ತದೆ. ಅದಂತ ನೀವು ಮುಳಬಾಲ್ ತಾಲೂಕಿನವ್ರಲ್ಲ, ನಿಮ್ಗೆ ಗೊತ್ತಿಲ್ವಾ ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಸೀನಿಯರ್ಸ್ ಇದ್ದಾರೆ ಅಂತ? ನೀವೇನು ಆಫ್ರಿಕಾದಿಂದ ಬಂದಿದ್ದೀರ? ನೀವು ಈ ಕಡೆ ಅವರೆಲ್ಲ ಎಲ್ರು ನೀವೇ ವಿಶ್ಲೇಷಣೆ ಮಾಡ್ರಿ ಯಾರಿಗಾಗ್ಬೋದು ಅಂತ. ಒಂದ್ ನನ್ಗ್ ಬೇಡಪ್ಪ, ನಾನಿಲ್ಲಿ ಇರಕ್ಕಾಗಲ್ಲ, ನಾನು ಇಲ್ಲಿ ಜೀವನ ನಡ್ಸಕ್ಕಾಗಲ್ಲ, ನಾನ್ ಬೆಂಗಳೂರಲ್ಲಿ ಇದ್ದೀನಿ. ನಾನು ಹೇಳಿದ್ನಲ್ಲ, ಒಂದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದ್ರೆ ಅವ್ನ ಜವಾಬ್ದಾರಿ ಏನಿರ್ತದೆ? ಸಿಕ್ಕದವನ್ನೆಲ್ಲ ನಾನ್ ಬೇಕು ಅಂದ್ರೆ ನಿಭಾಯಿಸುವ ಒಂದು ಶಕ್ತಿ ಇರಬೇಕು. ಆ ಜನರ ಕಷ್ಟ ಸರಿ ಅವನಿ ಬ್ಲಾಕ್ ಅವನಿ ಅವ್ರಿಗೆ ಈ ಸರಿ ದುಕ್ಸಂದ್ರ ಹೋಬ್ಳಿ ಅವ್ರು ಕೊಡ್ಬೇಕು ಅಂತ ಒಂದೆಲ್ಲೋ ಸರ್. ದುಗ್ಸಿ ಇಲ್ಲಿ ಮೊದಲಿನಿಂದಾನು ಏನಾಗಿದೆ ಅಂದ್ರೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಲ್ಲಿ ರಾಜಕೀಯ ಮಾತಾಡೋ ಬೇಡ, ಇಲ್ಲಿ ದೇವಸ್ಥಾನ ಹತ್ರ ಬಂದಿರೋದು. ಇಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿಯನ್ನ ಅದರ್ ಕಮ್ಯುನಿಟಿ ಇದು ಮುಳಬಾಗಲ್ ತಾಲೂಕು ಟೌನ್ ಬ್ಲಾಕ್ ಬರೋದೇ ನಮ್ದು. ಬೇರೆ ತಾಲೂಕುಗಳಲ್ಲಿ 4 ಬ್ಲಾಕ್ ಇದೆ. ಕನಕಪುರದಲ್ಲಿ 4 ಬ್ಲಾಕ್, ಮುಳಬಾಗಲ್ ಕ್ಷೇತ್ರದಲ್ಲಿ ಟೌನ್ 1, ಆಮ್ನಿ ಬ್ಲಾಕ್ ಅಂತ 2. ಟೌನ್ ಬ್ಲಾಕ್ಗೆ ಒಂದು 20-30 ವರ್ಷದಿಂದ ಮುಸ್ಲಿಮ್ಸ್ ಮಾಡ್ತಾರೆ. ಎರಡನೇದು ಬಂದು ನಮ್ಮ ಇದಕ್ಕೆ ದುಕ್ಸಂದ್ರ ಆಮ್ನಿ ಬ್ಲಾಕ್ಗೆ ಒಕ್ಕಲಿಗ ಕಮ್ಯುನಿಟಿ ಮಾಡ್ತಾರೆ. ಇದರ ಬಿಟ್ಟು ಎರಡೇ 2 ಜಾತಿಯವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು. ಒಂದು ಡಾಕ್ಟರ್ ಕೃಷ್ಣಮೂರ್ತಿ, ಎರಡನೇದು ನಮ್ಮ ಇವರು ಕೃಷ್ಣಮೂರ್ತಿನ ಬಿಟ್ರೆ ಇನ್ನೊಬ್ರು ಆಗಿದ್ರು ಅಮಾನುಲ್ಲಾ. ಇದರಿಂದ ಆನಂದ್ ರೆಡ್ಡಿ ಅಲ್ಲ ಸರ್, ಡಾಕ್ಟರ್ ಕೃಷ್ಣಮೂರ್ತಿ ಒಂದ್ಸಲಿ ನಮ್ TM ಕೃಷ್ಣಮೂರ್ತಿ ಶ್ರೀನಿವಾಸ್ ಅವರು ತಮ್ಮ. ಅದರ್ ಕಮ್ಯುನಿಟೀಸ್ 40 ವರ್ಷದಲ್ಲಿ ಒಬ್ಬ ಸಾಬ್ರನ್ನ ಒಬ್ಬ ಒಕ್ಕಲಿಗನ ಬಿಟ್ರೆ ಎರಡೇ ಕಮ್ಯುನಿಟಿ ಆಗಿದೆ. ಬೇರೆ ಇದು ರಿಸರ್ವೇಶನ್ ಯಾರಾದ್ರೂ SC ಮಾಡಿದಾರೆ ಇವತ್ತುವರೆಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು? 50,000 ಜನ ಇದ್ದಾರೆ, ಮಾಡ್ಲಿ ಅವ್ರನ್ನ ಒಬ್ಬರನ್ನ. ಯಾವ್ದಕ್ಕೆ ಸರ್? SC ಬ್ಲಾಕ್ ಅನ್ನೋದು ಅದು ಬೇರೆ. ಈ ಬ್ಲಾಕ್ SC OBC ಬ್ಲಾಕ್, SC ಬ್ಲಾಕ್, ವುಮೆನ್ಸ್ ಬ್ಲಾಕ್ ಅಂತ
ರಾಜ್ಯದಲ್ಲಿ ಮಾಡಿದ್ದಾರೆ, ಅದು ಬೇರೆ. ಸಬ್ ಕಮಿಟೀಸ್ ಅವೆಲ್ಲ ನಿಮ್ಗೇನೋ ಒಂದು ಕಮ್ಯುನಿಟಿ ಅಂತ ಕೊಟ್ಬಿಡುತ್ತೆ. KPCC ಮೆಂಬರ್ ಬರೋದು ಒಂದು ತಾಲೂಕ್ ಇಬ್ರೆ, ಆದ್ರೆ ನಮ್ಮ ತಾಲೂಕಿಂದ 3-4 ಇವಾಗ ಕಾರ್ಗಿಲ್ ವೆಂಕಟೇಶ್ ಅವ್ರ ಕಾರ್ಗೂ ನಾನು ಬೋರ್ಡ್ ನೋಡಿದ್ದೀನಿ KPCC ಮೆಂಬರ್ ಅಂತ, ಕಾರ್ಮಿಕ ಘಟಕದಿಂದ ಹೋಗಿರ್ತಕ್ಕಂಥವ್ರು ಅಂತ ಯಾರೋ. ಆದ್ರೆ KPCCಗೆ ಹೋಗೋದು ಇಬ್ರೆ, ಒಂದು ರಾಮಲಿಂಗಾರೆಡ್ಡಿ ಹೋಗಿದ್ದಾರೆ, ಒಂದು ಉತ್ತರ ಶ್ರೀರಪ್ಪನ ಹೋಗಿದ್ದಾರೆ. ಇವರಿಬ್ಬರಿಗೆ ಅಧಿಕಾರ. ಬ್ಲಾಕ್ ಅಂದ್ರೆ ಎರಡೇ. ನೀವು ಕೇಳ್ತಾ ಇರೋದು OBC ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, SC ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವೆಲ್ಲ ಬರಲ್ಲ. ಜನರಲ್ ಅಲ್ಲಿ ಬರ್ತಕ್ಕಂಥದ್ದು ಟೌನ್ ಬ್ಲಾಕ್, ಆಮ್ನಿ ಬ್ಲಾಕ್. ನಾನು ಹೇಳೋದೇನ, ಬೇರೆ ಕಮ್ಯುನಿಟಿ ಅವರು ಇದಾರಲ್ಲ, 50,000 ಜನ SC ಅವರು ಇದ್ದಾರೆ. ಬಲ್ಜಿಗ್ರು ಟೌನ್ ಅಲ್ಲಿ ಒಂದು 10,000 ಜನ ಇದ್ದಾರೆ. ಅವ್ರು ಯಾರಾದ್ರೂ ಮಾಡ್ಲಿ, ಒಳ್ಳೆ ಸೂಟಬಲ್ ಅಭ್ಯರ್ಥಿ ನೋಡಿ ಅಂತ ನನ್ನ ಅಭಿಪ್ರಾಯ. ನಾನೇನು ಇಂಥವ್ರನ್ನೇ ಮಾಡ್ಬೇಕು ಅಂತ ಹೇಳಿಲ್ಲ, ಬೇರೆ ಕಮ್ಯುನಿಟಿ ಅವ್ರಿಗೆ ಒಂದು ಆಸ್ಪದ ಕೊಡ್ಲಿ ಅನ್ನೋದು ನನ್ನ ಅಭಿಪ್ರಾಯ.